ನಮಸ್ಕಾರ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾ ಇದ್ದಿದ್ದ ಸರ್ಕಾರ ಇವಾಗ ಒಂದಷ್ಟು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ನಾವು ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡೋಣ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ದಯವಿಟ್ಟು ನೋಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಷಯ ಏನು ಅಂತ ಅಂದ್ರೆ, ಗೃಹಲಕ್ಷ್ಮಿ ಹಣ ಕಳೆದ ಒಂದು 4 ತಿಂಗಳಿಂದ ಹಣ ನಮಗೆ ಬರಬೇಕಾಗಿದೆ. ಯಾವ್ದ್ರಿಂದ ಇನ್ನೂ ಕೆಲವರು 19ನೇ ಕಂತಿನ ಸಮೇತ ಬಂದಿಲ್ಲ. 19 ಬಿಟ್ರೆ ನಾವು 20, 21, 22, 23, 24 ಇವಾಗ ಆಲ್ರೆಡಿ ಈ ತಿಂಗಳದು ಕೊಡ್ಬೇಕಾಗುತ್ತೆ. ಅವ್ರು ಇನ್ನೇನು ಆಗ್ತಾ ಬರ್ತಾ ಇದೆ. ಸೊ ಇವರು ಸರ್ಕಾರ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿ ಪುಕ್ಸಟೆ ಭರವಸೆನ ಕೊಟ್ಕೊಂಡೇ ಬಂದಿದ್ದಾರೆ. ಯಾವತ್ತಾದ್ರೂ ಕೇಳಿದ್ರೆ ನಾವು ಅವಾಗ ರಿಲೀಸ್ ಮಾಡ್ತೀವಿ ಇವಾಗ ರಿಲೀಸ್ ಮಾಡ್ತೀವಿ ಅಂತ ಮೀಡಿಯಾಗಳ ಮುಂದೆ ಭಾಷಣನ ಬಿಗಿತಾರೆ. ಬಟ್ ಆದ್ರೂ ಗೃಹಲಕ್ಷ್ಮಿ ಹಣ ಇಷ್ಟು ದಿನ ಆದ್ರೂ ಸಹ ಯಾರ ಕೈಗೂ ತಲುಪಿಲ್ಲ. ಹಂತ ಹಂತವಾಗಿ ಬಿಡ್ತೀವಿ, ರಿಲೀಸ್ ಮಾಡಿದೀವಿ, ಅದು ಮಾಡಿದೀವಿ ಅಂತ ಹೇಳ್ತಾರೆ ಹೊರತು ಅಮೌಂಟ್ ಯಾರಿಗೆ ಬಂದಿದೆ? ಯಾರಿಗೂ ಬಂದಿಲ್ಲ. ಹಣ ಯಾರಿಗೂ ಜಮಾ ಆಗ್ತಾ ಇಲ್ಲ. ಅದು ಕ್ಲಿಯರ್ ಕಟ್ ಆಗಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈಗ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಿದ್ದಂಥ ಮಹಿಳೆಯರಿಗೆ ಮತ್ತೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟು ಸತ್ಯನ ಸುಳ್ಳು ಅವ್ರಿಗೆ ಗೊತ್ತು. ಯಾಕಂದ್ರೆ ಪ್ರತಿ ಸತಿ ನಂಬಿಕೆ ದ್ರೋಹ ಮಾಡ್ತಾ ಇರೋವಂಥ ಸರ್ಕಾರ ಗ್ಯಾರಂಟಿ ಇದು. ಯಾಕಂದ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ಕೊಡ್ತಾ ಇಲ್ಲ. ಇದರಿಂದ ತುಂಬಾ ಜನ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಸ್ಕೂಲ್ ಫೀಸು, ಟ್ಯೂಷನ್ ಫೀಸು ಅಥವಾ ರೇಷನ್ ತಗೋಬೇಕು, ಏನಾದ್ರೂ ಸಣ್ಣ ಪುಟ್ಟ ವ್ಯವಹಾರಗಳಿರ್ತವೆ, ಇದಕ್ಕೆಲ್ಲ ತಗೊಳಕ್ಕೆ ಅಂತ ಹೇಳಿ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಇವಾಗ ಆಲ್ಮೋಸ್ಟ್ 4 ತಿಂಗಳ ಹಣ ಬರಬೇಕಾಗಿದೆ. ಈ 4 ತಿಂಗಳ ಹಣ ಏನಾದರೂ ಒಟ್ಟಿಗೆ ಕೊಡ್ತಾರ ಅಂತ ಕೇಳಿದ್ರೆ ದೇವರಣೆ ಕೊಡೋದಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರ ಹೆಂಗೆ ಅಂದ್ರೆ, ಹಬ್ಬಕ್ಕೆ ಹಣ ಕೊಟ್ಬಿಟ್ವಿ, ಹಬ್ಬಕ್ಕೆ ಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಹಣ ಕೊಟ್ಬಿಟ್ವಿ ಅನ್ನೋದು ಇವ್ರದೊಂದು ಏನು ಸೆಂಟಿಮೆಂಟಲ್ ಡೈಲಾಗ್ ಇರುತ್ತೆ. ಹಣ ಕೊಟ್ಬಿಡ್ತೀವಿ, ಹಬ್ಬಕ್ಕೆ ಹೆಣ್ಮಕ್ಳಿಗೆ ಸಹಾಯ ಆಗುತ್ತೆ, ಕುಂಕುಮಾರ್ಚನೆ ಕೊಟ್ಬಿಡ್ತೀವಿ ಅನ್ನೋ ಥರ ಡೌಗಳನ್ನ ಮಾಡ್ತಾರೆ. ಸೊ ಅದೇ ಥರನೇ ಈಗ 21ನೇ ಕಂತಿನ ಹಣನ ವರಮಹಾಲಕ್ಷ್ಮಿ ಹಬ್ಬ ಒಳಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ಮು ಅಂತಂದ್ರೆ, ಇದೇ ಡೇಟಿಗೆ ಕೊಡ್ತೀವಿ ಅಥವಾ ಇದೇ ದಿನಾಂಕ ಕೊಡ್ತೀವಿ, ಇದೇ ಟೈಮಿಗೆ ಕೊಡ್ತೀವಿ ಅಂತ ಹೇಳಿ ಬಾಯನ್ನ ಬಿಡ್ತಾ ಇಲ್ಲ. ಲಕ್ಷ್ಮಿ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಲಕ್ಷ್ಮಿ ಹಬ್ಬ ಇವಾಗ 8ನೇ ತಾರೀಕು ಹಬ್ಬ. ಆಮೇಲೂ ಶುಕ್ರವಾರ ಎಲ್ಲರೂ ಲಕ್ಷ್ಮಿನ ಕೂರಿಸ್ತಾನೆ ಇರ್ತಾರಲ್ವಾ. ಸೊ ಹೆಂಗಾಗ್ಬಿಡುತ್ತೆ ಅಂತ ಅಂದ್ರೆ, ಯಾವತ್ತು ಕೊಡ್ತಾರೆ ಅಂತ ಇವ್ರಿಗೆ ಕ್ಲಾರಿಟಿ ಇಲ್ಲ. ಹಣ ಇಲ್ಲ ಅಂತ ಹೇಳಿ ಆಪೋಸಿಟ್ ಪಕ್ಷದವ್ರು ಏನಾದ್ರು ಆಡ್ಕೊಂಡ್ರೆ ನಮ್ಮ ಹತ್ರ ಹಣ ಇದೆ ಅಂತ ಹೇಳಿ ಬಿಲ್ಡಪ್ ಕೊಡ್ತಾರೆ. ಹಣ ಇದ ಮೇಲೆ ಗೃಹಲಕ್ಷ್ಮಿ ಹಣನ ಯಾಕೆ ಇಷ್ಟೊಂದು ಡಿಲೇ ಮಾಡಬೇಕು? ಏನು ಇವ್ರ ಪ್ರಾಬ್ಲಮ್ಮು? ಕೇಂದ್ರ ಸರ್ಕಾರದವ್ರು ಕೆಲವೊಂದಷ್ಟು ಯೋಜನೆಗಳನ್ನ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಕೊಡ್ತಾ ಇದ್ದಾರೆ. ಅವ್ರ ಹತ್ರ ಹಣ ಇರಲಿ ಇಲ್ಲದೆ ಇರಲಿ ಹೇಳಿದ ಮೇಲೆ ಎಲ್ಲರಿಗೂ ಹಣ ತಲುಪಿಸ್ತಾ ಇದ್ದಾರೆ ತಾನೇ, ಟೈಮಿಗೆ ಕರೆಕ್ಟಾಗಿ. ಇವರು ಈ ದಿನಾಂಕ ಕೊಡ್ತೀನಿ ಅಂತ ಹೇಳಿ ಫಿಕ್ಸ್ ಮಾಡಲ್ಲ. ಆಮೇಲೆ ಇಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ, ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಅದನ್ನ ರಿಸಾಲ್ವ್ ಮಾಡೋಣ ಅಥವಾ ಒಂದು ಕ್ಷಮೆ ಕೇಳೋಣ ಅನ್ನೋ ಒಂದು ಬುದ್ಧಿ ಸಹ ಇವ್ರಿಗಿಲ್ಲ. ಇಷ್ಟ ಬಂದಂಗೆ ಹಾಕ್ತಾರೆ, ಇಷ್ಟ ಬಂದಂಗೆ ಬಿಡ್ತಾರೆ. ಈಗ 4 ಕಂತಿನ ಹಣ ಬರಬೇಕಾಗಿದೆ. ಇದ್ರ ಜೊತೆಗೆ ಅನ್ನಭಾಗ್ಯದ್ದು 2 ಕಂತಿನ ಹಣ ಬರಬೇಕಾಗಿದೆ. ಈ ಹಣದ ಬಗ್ಗೆ ಎಲ್ಲೂ ಸಹ ಯಾರು ಸಹ ಮಾತಾಡ್ತಾ ಇಲ್ಲ ಅನ್ನೋದೇ ಬೇಜಾರು. ಸೊ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಯಾವುದೇ ಗ್ಯಾರಂಟಿ ಇಲ್ಲ. ಇದನ್ನ ನಾನು ಲಾಸ್ಟ್ ವೀಕ್ ಸಹ ನಿಮ್ಗೆ ವಿಡಿಯೋದಲ್ಲಿ ಹೇಳಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಒಂದೇ ಒಂದು ಕಂತಿನ ಹಣನ ಅಂತ ಹೇಳ್ಬಿಟ್ಟು. ಸೇಮ್ ಸ್ಟೇಟ್ಮೆಂಟ್ನ ಇವಾಗೂ ಸಹ ಅವರು ರಿಪೀಟ್ ಮಾಡಿದ್ದಾರೆ. ಲಕ್ಷ್ಮಿ ಹಬ್ಬಕ್ಕೆ ನಾವು ದುಡ್ಡು ಕೊಡ್ತೀವಿ, ಅದು ಒಂದು ಕಂತಿನ ಹಣನ ಅಂತ. ಬಟ್ ಯಾವಾಗ ಕೊಡ್ತಾರೆ, ಯಾವತ್ತು ಬರುತ್ತೆ, ಏನ್ ಕತೆ ಒಂದು ಗೊತ್ತಿಲ್ಲ. ಸೊ ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿಗೆ ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಲ್ಲ, ಇವತ್ತು ಬರ್ಬೋದು ನಾಳೆ ಬರ್ಬೋದು, ಯಾವಾಗ ಬರುತ್ತೆ ಕಮೆಂಟಲ್ಲಿ ಕೇಳ್ತಾನೆ ಇರ್ತೀರಾ ನನಗೆ. ಬಟ್ ಇವಾಗ ಸಮಸ್ಯೆ ಏನು ಅಂದ್ರೆ, ಗೃಹಲಕ್ಷ್ಮಿದು ಸದ್ಯದ ಮಟ್ಟದಲ್ಲಿ ಅಮೌಂಟ್ ರಿಲೀಸ್ ಮಾಡಿದಾರ ಅಥವಾ ಅಮೌಂಟ್ ಹಾಕ್ತಾ ಇದಾರ ಅಥವಾ ಜಿಲ್ಲೆ ವೈಸ್ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಪ್ರೋಸೆಸ್ ಅಲ್ಲಿ ಶುರುವಾಗಿದೆಯಾ ಅನ್ನೋದ್ರ ಬಗ್ಗೆ ಸರ್ಕಾರ ಮಾಹಿತಿನ ಕೊಡ್ತಾ ಇಲ್ಲ. ಸೊ ಗೃಹಲಕ್ಷ್ಮಿ ಹಣ ಏನಾಗುತ್ತೆ, ಯಾವತ್ತು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋ ಕಾರಣ ಗೃಹಲಕ್ಷ್ಮಿದು ಅಪ್ಡೇಟ್ಸ್ಗಳನ್ನ ನಾವು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಗೂ ಗೊತ್ತಿರುತ್ತೆ ನಿಮ್ಮ ಕಮಿಟ್ಮೆಂಟ್ ಇರುತ್ತೆ ಅಂತ ಹೇಳಿ. ಅದೇ ರೀತಿ ಪ್ರತಿಯೊಬ್ಬರಿಗೂ ಕಮಿಟ್ಮೆಂಟ್ ಇರುತ್ತೆ. ಗೃಹಲಕ್ಷ್ಮಿ ಹಣ ಬಂದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಿದೆ. ಬಟ್ ಈ ಸರ್ಕಾರ ಇವಾಗೊಂದು ಅವಾಗೊಂದು ಮಾತಾಡೋದ್ರಿಂದ ಯಾವತ್ತು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ಅನ್ನೋದು ವಿಚಾರ ಅಷ್ಟೇನೆ. ಸೊ ಗೃಹಲಕ್ಷ್ಮಿದು ಸದ್ಯದ ಮಟ್ಟದಲ್ಲಿ ಇಷ್ಟೇ ಅಪ್ಡೇಟ್ಸ್ ಇರೋದು. ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಅದನ್ನು ಗ್ಯಾರಂಟಿ ಇಲ್ಲ. ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಜಮಾ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ, ದಯವಿಟ್ಟು ತಿಳಿಸಿ. ಗೊತ್ತು ತುಂಬಾ ಜನ ಬಂದಿಲ್ಲ ಅಂತಾನೆ ಕಮೆಂಟ್ ಹಾಕ್ತೀರಾ ಅಂತ. ಯಾರಿಗಾದ್ರೂ ಬಂದಿದ್ರೆ ಇಫ್ ಇನ್ ಕೇಸ್ ದಯವಿಟ್ಟು ಯಾವ ಜಿಲ್ಲೆ ಯಾವತ್ತು ಹಣ ಬಂತು, ಅದು 21ನೇ ಕಂತಿನ ಹಣ ಯಾವಾಗ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗಬೇಡಿ. ಇದಾಗಿತ್ತು ಒಂದು ಗೃಹಲಕ್ಷ್ಮಿಯ ಹೊಸ ಅಪ್ಡೇಟು. ನೆಕ್ಸ್ಟ್ ಯಾವುದೇ ರೀತಿಯಾಗಿರುವಂಥ ಕ್ವಿಕ್ ಅಪ್ಡೇಟ್ಸ್ಗಳು ಬಂದಲ್ಲಿ ಖಂಡಿತ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ.
ರೇಷನ್ ಕಾರ್ಡ್ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಯಾವುದೇ ರೀತಿಯಾಗಿರುವಂಥ ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಒತ್ತಿಟ್ಕೊಳ್ಳಿ. ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ವಿಡಿಯೋನ ನೀವು ಇಮಿಡಿಯೇಟ್ ಆಗಿ ನೋಡ್ಬೋದು. ಇದಾಗಿತ್ತು ಗೃಹಲಕ್ಷ್ಮಿ ಆ ವಿಡಿಯೋ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.